ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಛಾಯಾ ಅಂತ. ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಏನು ಈ ಚಾನೆಲ್ನ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ, ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲ್ ಆಗಿ ಕನ್ನಡದ ಹೇಳುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಪರ್ಟಿಕ್ಯುಲರ್ಲಿ ಕನ್ನಡ ಮೀಡಿಯಂ ಹುಡುಗರಿಗೆ, ರೂರಲ್ ಹುಡುಗರಿಗೆ ಹೆಲ್ಪ್ ಆಗಲಿ ಅಂತ ಕೆಮಿಸ್ಟ್ರಿನ ಕನ್ನಡದ ಹೇಳುವಂಥ ಪ್ರಯತ್ನ ನಾನು ನನ್ನ ಚಾನಲ್ ಮುಖಾಂತರ ಮಾಡ್ತಾ ಇದ್ದೀನಿ. ನೀವೇನಾದರೂ ಕಿತ್ತೂರು ರಾಣಿ ಚೆನ್ನಮ್ಮ ಯೂನಿವರ್ಸಿಟಿನಲ್ಲಿ ಓದ್ತಾ ಇದ್ದೀರಾ, ಫೈನಲ್ ಇಯರಲ್ಲಿ ಇದ್ದೀರಾ, 5th ಸೆಮ್ಮಲ್ಲಿ ಇದ್ದೀರಾ, ಕೆಮಿಸ್ಟ್ರಿನ ಒನ್ ಆಫ್ ದಿ ಮೇಜರ್ ಸಬ್ಜೆಕ್ಟ್ ಆಗಿ ತೊಗೊಂಡಿದ್ದೀರಾ ಅಂದರೆ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಕೆಮಿಸ್ಟ್ರಿನಲ್ಲಿ 2 ಪೇಪರ್ ಬರುತ್ತೆ, 5T ಆ್ಯಂಡ್ 6T ಅಂತ. 5Tನಲ್ಲಿ ಮತ್ತೆ ನಿಮಗೆ 4 ಯೂನಿಟ್ಗಳು ಬರ್ತವೆ. ಯೂನಿಟ್ 1, 2, 3, 4 ಅಂತ 4 ಯೂನಿಟ್ಗೂ ಫ್ರಮ್ ದಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಈಕ್ವಲ್ ವೇಟೇಜ್ ಇದೆ. ಯೂನಿಟ್ 1ಅಲ್ಲಿ ನಿಮಗೆ ಕೋಆರ್ಡಿನೇಷನ್ ಕಾಂಪೌಂಡ್ಸು ಮತ್ತು ಥಿಯರಿ ಆಫ್ ಗ್ರಾವಿಮೆಟ್ರಿಕ್ ಅನಾಲಿಸಿಸ್ 2 ಸಬ್ ಟಾಪಿಕ್ಸ್ ಬರುತ್ತೆ. ಅದೇ ಥರ ಯೂನಿಟ್ 2ನಲ್ಲಿ ನಿಮಗೆ 3 ಸಬ್ ಟಾಪಿಕ್ ಬರುತ್ತೆ. ಹೆಟ್ರೋಸೈಕ್ಲಿಕ್ ಕಾಂಪೌಂಡ್ಸ್ ಬರುತ್ತೆ, ಆಲ್ಕಲೈಡ್ಸ್ ಬರುತ್ತೆ, ಗ್ರೀನ್ ಕೆಮಿಸ್ಟ್ರಿ ಬರುತ್ತೆ. ಸೊ ಯೂನಿಟ್ 2ನಲ್ಲಿ ಹೆಟ್ರೋಸೈಕ್ಲಿಕ್ ಕಾಂಪೌಂಡ್ಸ್ದು ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಆ ಸೀರೀಸಲ್ಲಿ ನಾನು ಇವತ್ತು ಅಪ್ಲೋಡ್ ಮಾಡ್ತಾ ಇರೋವಂಥದ್ದು 6ನೇ ವಿಡಿಯೋ. ಇವತ್ತಿನ ವಿಡಿಯೋದಲ್ಲಿ ನಾನು ಆರೋಮ್ಯಾಟಿಸಿಟಿ ಆಫ್ ಪಿರಿಡಿನ ಇನ್ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡೋಣ ಅಂತ ಅನ್ಕೊಳ್ತಾ ಇದ್ದೀನಿ. Pyridine is an heterocyclic compound containing nitrogen as the heteroatom. It's a 6-membered ring. So aromaticity antandrenu, the Huckel's rule, the compounds which going to follow the Huckel's rule. Huckel's rule ಏನು ಹೇಳುತ್ತೆ, in order to say that if a compound is a aromatic in nature, you should have 4n plus 2 pi electrons ಅಂತ. So we are going to check whether in pyridine, whether it going to follow the Huckel's rule, whether it going to have Huckel number of pi electrons, how the lone pair of electron present on the nitrogen will contribute or will not contribute in comparison with the pyrrole. Pyrrole alli enagutte, lone pair of electron present on the nitrogen will contribute towards the aromaticity, whereas in the case of pyridine, the lone pair of electron present on the heterocyclic compound do not contribute towards the aromaticity of the pyridine. ಸೊ ಅದ್ರದ್ದು ಡಿಫ್ರೆನ್ಸು ಎಲ್ಲನೂ ಇವತ್ತು ಇನ್ ಡೀಟೇಲ್ ಆಗಿ ಹೇಳೋಣ ಅಂತ ಅನ್ಕೊಳ್ತಾ ಇದ್ದೀನಿ. ಅಗೇನ್ ವೆಲ್ಕಮ್ ಟು ಕೆಮ್ಚಾಯ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಯಾವುದೇ ಒಂದು ಕಾಂಪೌಂಡ್ ಆರೋಮ್ಯಾಟಿಕ್ ಅಂತ ಕರಿಬೇಕು ಅಂತಂದರೆ ಇಟ್ ಶುಡ್ ಸ್ಯಾಟಿಸ್ಫೈ ಮೆನಿ ಪ್ರಾಪರ್ಟೀಸ್. ಅದನ್ನು ಯಾಕೆ ಆರೋಮ್ಯಾಟಿಕ್ ಅಂತ ಕರಿತೀವಿ ಅಂತಂದರೆ, ಈ ಒಂದು ದೇ ಕಂಟೈನ್ ದಿ ಅನ್ಸ್ಯಾಚುರೇಟೆಡ್ ಕಾಂಪೌಂಡ್ಸ್. ಎಲ್ಲ ಅನ್ಸ್ಯಾಚುರೇಟೆಡ್ ಕಾಂಪೌಂಡ್ಸು, ಪರ್ಟಿಕ್ಯುಲರ್ಲಿ ಡಬಲ್ ಬಾಂಡ್ ಇರುವಂಥ ಅನ್ಸ್ಯಾಚುರೇಟೆಡ್ ಕಾಂಪೌಂಡ್ಸು, ದೇ ಜನರಲಿ ಅಂಡರ್ಗೋ ಅಡಿಷನ್ ರಿಯಾಕ್ಷನ್. ಆದರೆ ಇಫ್ ದಟ್ ಕಾಂಪೌಂಡ್ ಇಸ್ ಆರೋಮ್ಯಾಟಿಕ್ ಏನಾದರೂ ಆಗಿತ್ತು ಅಂತಂದರೆ, ಈವನ್ ದೋ ಇಟ್ ಕಂಟೈನ್ ಇನ್ ಡಬಲ್ ಬಾಂಡ್, ಇಟ್ ಡು ನಾಟ್ ಅಂಡರ್ಗೋ addition reaction, but it easily undergoes substitution reaction. And also ಈ molecules usually unsaturated ಇದ್ದರೆ they are highly ರಿಯಾಕ್ಟಿವ್ ಆಗಿರ್ತವೆ, ಆದರೆ ಸ್ಟೇಬಲ್ ಆಗಿರಲ್ಲ. ಆದರೆ ಆರೋಮ್ಯಾಟಿಕ್ ಕಾಂಪೌಂಡ್ ಇತ್ತು ಅಂದರೆ, ಇವೊಂದು ದೇ ಕಂಟೈನ್ ದಿ ಡಬಲ್ ಬಾಂಡ್, ಅದು ಸ್ಟೇಬಲ್ ಆಗಿತ್ತು ಅಂದರೆ ಆವಾಗ ಅದನ್ನು ಆರೋಮ್ಯಾಟಿಕ್ ಅಂತ ಅದನ್ನು ಇನ್ನೂ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಹಕ್ಕಲ್ಸ್ ರೂಲ್ ಅಂತಿದೆ, ವಿಚ್ ವಾಸ್ ಫುಡ್ ಬೈ ಹಕ್ಕಲ್. ಅವನೇನು ಹೇಳ್ತಾನೆ ಅಂದರೆ, ನಿಮ್ಗೆ ಯಾವುದೇ ಒಂದು ಮಾಲಿಕ್ಯೂಲು ನನಗೆ ಆರೋಮ್ಯಾಟಿಕ್ ಅಂತ ಕರಿಬೇಕು ಅಂತಂದರೆ ಇಟ್ ಶುಡ್ ಸ್ಯಾಟಿಸ್ಫೈ ಮೆನಿ ಪ್ರಾಪರ್ಟೀಸ್. ಒಂದು, ನಿಮ್ಮ ಮಾಲಿಕ್ಯೂಲು ಸೈಕ್ಲಿಕ್ ಆಗಿರಬೇಕು. ಎರಡನೇದು ಪ್ಲೇನರ್ ಆಗಿರಬೇಕು. ಕಾಂಜುಗೇಷನ್ ಇರಬೇಕು. ಕಾಂಜುಗೇಷನ್ ಡ್ಯೂ ಟು ಕಂಟಿನ್ಯೂಸ್ ಡಿಲೋಕಲೈಸೇಷನ್ ಆಫ್ ಪೈ ಎಲೆಕ್ಟ್ರಾನ್ಸ್ ಆಗಿರಬೇಕು. ಅಂದರೆ ಒಂದು ಸಿಂಗಲ್ ಬಾಂಡ್, ಒಂದು ಡಬಲ್ ಬಾಂಡ್ ಇರಬೇಕು. ಜೊತೆಗೆ ದೇ ಶುಡ್ ಹ್ಯಾವ್ 4n plus 2 pi electrons ವೇರ್ n is an integer. ಇದೆಲ್ಲ ಸ್ಯಾಟಿಸ್ಫೈ ಮಾಡಿದ್ರೆ ಮಾತ್ರ ನನ್ನ ಕಾಂಪೌಂಡ್ನ ನಾನು ಆರೋಮ್ಯಾಟಿಕ್ ಅಂತ ಕರಿತೀನಿ ಅಂತ ಹಕ್ಕಲ್ಸ್ ಹೇಳಿದ್ದಾನೆ. ಮೊದಲನೇದು ನಿನ್ನ ಕಾಂಪೌಂಡು ಸೈಕ್ಲಿಕ್ ಆಗಿರಬೇಕು. ಎರಡನೇದು ಪ್ಲೇನರ್ ಆಗಿರಬೇಕು. ಡಿಲೋಕಲೈಸೇಷನ್ ಆಫ್ ಪೈ ಎಲೆಕ್ಟ್ರಾನ್ಸ್ ಕಂಟಿನ್ಯೂಸ್ ಆಗ್ತಾ ಇರಬೇಕು. ಐದರ್ ವಿತ್ ಅ ವೇಕೆಂಟ್ ಆರ್ ವಿತ್ ಅ ಎಲೆಕ್ಟ್ರಾನ್ ಪೇರ್ ಇರ್ಬೋದು, ಅದು ಚಾರ್ಜ್ ಜೊತೆಗೆ ಆಗಿರ್ಬೋದು. ಎಲ್ಲದಕ್ಕಿಂತ ಇಂಪಾರ್ಟೆಂಟು, ದೇ ಶುಡ್ ಹ್ಯಾವ್ 4n plus 2 pi electrons. ಅವಾಗಷ್ಟೇ ಅದನ್ನು ನಾನು ಆರೋಮ್ಯಾಟಿಕ್ ಅಂತ ಕರಿತೀನಿ. ಸೊ ನಾನೀಗ ಪಿರಿಡಿನ ತೊಗೊಂಡ್ರೆ, ಪಿರಿಡಿನ್ ಈಸ್ ಆಲ್ಸೋ ಆರೋಮ್ಯಾಟಿಕ್ ಇನ್ ನೇಚರ್ ಬಿಕಾಸ್ ಇಟ್ ಈಸ್ ಪ್ಲೇನರ್ ಇನ್ ನೇಚರ್. ಸೈಕ್ಲಿಕ್ ಆಗಿದೆ, ಪ್ಲೇನರ್ ಆಗಿದೆ, 6 electrons ಇದೆ, ವಿಚ್ ಇಸ್ ಅನ್ ಅಕಲ್ ನಂಬರ್ ಆಫ್ ಪೈ ಎಲೆಕ್ಟ್ರಾನ್ಸ್ ಇದೆ. ದೇರ್ಫೋರ್ ದಿಸ್ ಈಸ್ ಆರೋಮ್ಯಾಟಿಕ್ ಇನ್ ನೇಚರ್. ಸೊ ಆರೋಮ್ಯಾಟಿಸಿಟಿನ ಈಗ ನಾವು ಡೀಟೇಲ್ ಆಗಿ ಓದ್ಕೊಳ್ಳೋಕ್ಕೆ ಟ್ರೈ ಮಾಡೋಣ. ಸೊ pyridine is an heterocyclic compound containing nitrogen as an heteroatom. 5 ಕಾರ್ಬನ್ ಆಟಮು, 1 ನೈಟ್ರೋಜನ್ ಇರುವಂಥ ಕಾಂಪೌಂಡ್ಗೆ ನಾವೇನಂತ ಕರಿತೀವಿ, pyridine ಅಂತ ಕರಿತೀವಿ. ಸೊ ನನಗೆ ಈಚ್ ಆಟಮ್, ರಿಂಗಲ್ಲಿರುವಂಥ ಆಟಮು ಕಾರ್ಬನ್ ಮತ್ತು ನೈಟ್ರೋಜನ್ ಏನಿದೆಯಲ್ಲ, ಬೋತ್ ಆಫ್ ದೆಮ್ ಆರ್ ಇನ್ sp2 ಹೈಬ್ರಿಡೈಸ್ಡ್ ಸ್ಟೇಟ್. sp2 ಹೈಬ್ರಿಡೈಸ್ಡ್ ಸ್ಟೇಟ್ ಅಂದರೆ ಏನು ಅಂದರೆ, ಕಾರ್ಬನಲ್ಲಿ ಏನಾಗ್ತಾ ಇದೆ, ಎಕ್ಸೈಟೆಡ್ ಸ್ಟೇಟಲ್ಲಿ ಏನಾಗುತ್ತೆ, ಒನ್ ಆಫ್ ದಿ 2s ಆರ್ಬಿಟಲ್ ವಿಲ್ ಬಿ ಸಮ್ ಟು ದಿ 2p ಆರ್ಬಿಟಲ್. ಇಲ್ಲಿ 2 ಆರ್ಬಿಟಲ್ಸ್ ಕಂಬೈನ್ ಆಗ್ತಾ ಇದೆ. 2s ಮತ್ತು 2p ಆರ್ಬಿಟಲ್ಸ್ ದೇ ಆರ್ ಕಂಬೈನಿಂಗ್ ಟುಗೆದರ್ ಟು ಫಾರ್ಮ್ 3 sp2 ಹೈಬ್ರಿಡ್ ಆರ್ಬಿಟಲ್ ಇನ್ ಕೇಸ್ ಆಫ್ ಕಾರ್ಬನ್, ವಿತ್ ಈಚ್ ಒನ್ ಆಫ್ ದಮ್ ಹ್ಯಾವಿಂಗ್ 1 ಎಲೆಕ್ಟ್ರಾನ್. ಅದೇ ರೀತಿ ಅನ್ಹೈಬ್ರಿಡೈಸ್ಡ್ ಪಿ ಆರ್ಬಿಟಲ್ ವಿಚ್ ಇಸ್ ನಾಟ್ ಇನ್ವಾಲ್ವ್ಡ್ ಇನ್ ಹೈಬ್ರಿಡೈಸೇಷನ್ ಏನಿದೆಯಲ್ಲ, ಅದು 1 ಎಲೆಕ್ಟ್ರಾನು ಹಾಗೆ ಇರುತ್ತೆ.
ಅದೇ ಥರ ನೈಟ್ರೋಜನ್ನ ತೊಗೊಂಡ್ರೆ 7 ಎಲೆಕ್ಟ್ರಾನ್ಸ್ ಇದೆ. ಎಕ್ಸೈಟೆಡ್ ಸ್ಟೇಟಲ್ಲಿ ಏನಾಗುತ್ತೆ ಅಂದರೆ 2s ಆರ್ಬಿಟಲ್ ಮತ್ತು 2p ಆರ್ಬಿಟಲ್ ದೇ ಗೋಯಿಂಗ್ ಟು ಕಂಬೈನ್ ಟುಗೆದರ್ ಟು ಫಾರ್ಮ್ ದಿ ಮಾಲಿಕ್ಯುಲರ್ 3sp2 ಮಾಲಿಕ್ಯುಲರ್ ಆರ್ಬಿಟಲ್. ಎರಡು ಕಂಪ್ಲೀಟ್ಲಿ ಅನ್ಸ್ಟೇಬಲ್ ಇದೆ, ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇದೆ, ಒಂದು ಕಂಪ್ಲೀಟ್ಲಿ ಫಿಲ್ಡ್ ಆಗಿದೆ. ಆ ಥರ ಅನ್ಐಬ್ರೈಸ್ಡ್ ಪಿ ಆರ್ಬಿಟಲ್ನ ತೊಗೊಂಡ್ರೆ ಇಟ್ ಗೋಯಿಂಗ್ ಟು ಹ್ಯಾವ್ ಓನ್ಲಿ 1 ಎಲೆಕ್ಟ್ರಾನ್, ವಿಚ್ ಇಸ್ ಎಕ್ಸಾಕ್ಟ್ಲಿ ರಿವರ್ಸ್ ಇನ್ ದಿ ಕೇಸ್ ಆಫ್ ಪೈರೋಲ್. ಸೊ ಪಿರಿಡಿನು ಮತ್ತು ಪೈರೋಲ್ಗೂ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಏನಾಗುತ್ತೆ, ನೈಟ್ರೋಜನ್ನ ಇರುತ್ತೆ. ಎರಡು ಕೇಸಲ್ಲೂ ನೈಟ್ರೋಜನ್ ಇಸ್ ಅನ್ ಹೆಟೆರೋ ಆಟಮ್. 5 ಮೆಂಬರ್ಡ್ ರಿಂಗ್ ಇದ್ದಾಗ ನಿಮ್ಮ ನೈಟ್ರೋಜನ್ ಇಟ್ ಗೋಯಿಂಗ್ ಟು ಬಿಹೇವ್ ಇನ್ ಎ ಡಿಫ್ರೆಂಟ್ ಮ್ಯಾನರ್. ಸೇಮ್ ನೈಟ್ರೋಜನ್ ಇಟ್ ಇಸ್ ಮೇಕಿಂಗ್ ಎ ಬಾಂಡ್ ವಿತ್ 6 ಮೆಂಬರ್ಡ್ ರಿಂಗ್. ಅದರದ್ದು ನೇಚರ್ ಏನಾಗ್ತಾ ಹೋಗುತ್ತೆ, ಬೇರೆ ಆಗ್ತಾ ಹೋಗುತ್ತೆ. ಸೊ ಇಲ್ಲೇನಾಗ್ತಾ ಇದೆ ಅಂದರೆ sp2 ಹೈಬ್ರಿಡ್ ಆರ್ಬಿಟಲ್ ಸ್ಟೇಟಲ್ಲಿ ಏನಿದೆಯಲ್ಲ, ಇನ್ ಕೇಸ್ ಆಫ್ ನೈಟ್ರೋಜನ್ ಅದರಲ್ಲಿ 2 ಮಾತ್ರ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇದೆ, ಸಿಂಗ್ಲಿ ಆಗಿರುತ್ತೆ, ಒಂದು ಕಂಪ್ಲೀಟ್ಲಿ ಪೇರ್ಡ್ ಆಗಿರುವಂಥದ್ದು ಇದೆ. ಸೊ ಈಚ್ ಆಟಮ್ ಈಸ್ sp2 ಹೈಬ್ರಿಡೈಸ್ಡ್. sp2 ಹೈಬ್ರಿಡೈಸ್ಡ್ ಅಂದರೆ ದೇ ಕ್ಯಾನ್ ಫಾರ್ಮ್ ಎ ಬಾಂಡ್ ವಿತ್ ಅಡ್ಜಸೆಂಟ್ ಕಾರ್ಬನ್ ಆಟಮ್ ಆರ್ ವಿತ್ ಅಡ್ಜಸೆಂಟ್ ನೈಟ್ರೋಜನ್ ಆಟಮ್. thereby they're going to form a bond, chemical bond ಆಗ್ತಾ ಹೋಗುತ್ತೆ. thereby they're going to form a ಹೆಕ್ಸಗನ್ ಫಾರ್ಮೇಷನು ಆಗುತ್ತೆ. ಹೇಗಾಗುತ್ತೆ ಅಂತಂದರೆ CH ಈಗ ಒಂದು ಕಾರ್ಬನ್ಗೆ ಎಷ್ಟಾಗಿದೆ, 3 ಸಿಂಗಲ್ ಆಗಿರುತ್ತೆ. ಸೊ ಕಾರ್ಬನ್ ಏನು ಮಾಡುತ್ತೆ, 2 ಅಡ್ಜಸೆಂಟ್ ಕಾರ್ಬನ್ ಜೊತೆಗೆ ಮಾಡುತ್ತೆ, ಒಂದು ಹೈಡ್ರೋಜನ್ ಜೊತೆಗೆ ಪೇರಪ್ ಆಗುತ್ತೆ. ಅದೇ ರೀತಿ ನೈಟ್ರೋಜನ್ನ ತೊಗೊಂಡ್ರೆ ನೈಟ್ರೋಜನ್ ಏನು ಮಾಡುತ್ತೆ, ನೈಟ್ರೋಜನಲ್ಲಿ ಇಟ್ ಕ್ಯಾನ್ ಫಾರ್ಮ್ 2 ಬಾಂಡ್ಸ್, ಯಾಕೆಂದರೆ ಸಿಂಗಲ್ ಆಗಿರೋದು. ಇನ್ನೊಂದು ಏನಾಗಿದೆ, ಕಂಪ್ಲೀಟ್ಲಿ ಪೇರ್ಡ್ ಆಗಿದೆ. ದಟ್ ರಿಮೈನ್ಸ್ ಲೈಕ್ ದಟ್ ಓನ್ಲಿ, ಇಟ್ ಡು ನಾಟ್ ಟೇಕ್ ಪಾರ್ಟ್ ಇನ್ ಕೆಮಿಕಲ್ ಬಾಂಡಿಂಗ್. ಅದೇ ರೀತಿ ಅನ್ಹೈಬ್ರಿಡೈಸ್ಡ್ ಪಿ ಆರ್ಬಿಟಲ್ ಇದೆ, ಕಾರ್ಬನ್ಗೆ 1 ಇದೆ. ಅದೇ ಥರ ನೈಟ್ರೋಜನ್ಗೂ 1 ಅನ್ಹೈಬ್ರಿಡೈಸ್ಡ್ ಎಲೆಕ್ಟ್ರಾನ್ ಪ್ರೆಸೆಂಟ್ ಇನ್ ದಿ ಡಿ ಆರ್ಬಿಟಲ್, ಪ್ರೆಸೆಂಟ್ ಇನ್ ದಿ ಅನ್ಹೈಬ್ರಿಡೈಸ್ಡ್ ಪಿ ಆರ್ಬಿಟಲ್ ಇನ್ ಕೇಸ್ ಆಫ್ ನೈಟ್ರೋಜನ್ ಇದೆ. ಸೊ ಆಲ್ ಆಫ್ ದೆಮ್ ದೇ ಗೋಯಿಂಗ್ ಟು overlap with each other laterally or sideways, thereby they are going to form a aromatic sex above the plane and also below the plane. ಸೊ ಒಟ್ಟು ಎಷ್ಟು ಏನಾಗ್ತಿದೆ, ನಿಮ್ಮ ಮಾಲಿಕ್ಯೂಲ್ ಏನಾಗಿದೆ, ಸೈಕ್ಲಿಕ್ ಆಗಿದೆ, ಪ್ಲೇನರ್ ಆಗಿದೆ, and also it going to follow the Huckel's rule. Huckel's rule ಏನು ಹೇಳುತ್ತೆ ಅಂದರೆ it should have 4n+2, where n is equal to when n ತೊಗೊಂಡ್ರೆ it should have 6 pi electrons ಇರಬೇಕು. ಈ ಮಾಲಿಕ್ಯೂಲ್ನು 6 pi electrons ಇದೆ, therefore 6 pi electrons ಇದೆ, therefore this is also aromatic. ಇದನ್ನು ಮತ್ತೆ ಸಮರೈಸ್ ಮಾಡೋದು ಅಂದರೆ ಇನ್ ಪೆರಿಡೀನ್ 5 ಕಾರ್ಬನ್ ಆಟಮ್ ಆ್ಯಂಡ್ 1 ನೈಟ್ರೋಜನ್ ಆಟಮ್ ಆರ್ ಇನ್ sp2 ಹೈಬ್ರಿಡೈಸ್ ಸ್ಟೇಟ್. ಒಟ್ಟು 6 ಮೆಂಬರ್ಡ್ ರಿಂಗ್ ಇದೆ. 6ಅಲ್ಲಿ 5 ಕಾರ್ಬನ್ ಆಟಮು, 1 ನೈಟ್ರೋಜನ್ ಆಟಮ್ ಇದೆ. ಆಲ್ ಆಫ್ ದೆಮ್ ಆರ್ involved, which is involved in a ring. All of them are in sp2 hybridized. sp2 hybridized ಅಂತಂದರೆ ಕಾರ್ಬನ್ಗೆ ಕನ್ಸಿಡರ್ ಮಾಡಿಕೊಂಡ್ರೆ 3 ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇದೆ. ಒಂದು another p orbital, another electron which is present in the p orbital which do not take part in hybridization. Unhybridized state ಅಲ್ಲಿ ಒಂದು ಎಲೆಕ್ಟ್ರಾನ್ ಇದೆ. ಸಿಮಿಲರ್ಲಿ ಹೆಟೆರೋ ಆಟಮ್ ನೈಟ್ರೋಜನ್ ಅಂತ ತಗೊಂಡ್ರೆ ಅದು sp2 hybrid orbital ಇದೆ. sp2 hybrid orbital, each one of them they are going to make a bond with the adjacent carbon atom and they are going to remain like that only. ಆ ಥರ ಕಾರ್ಬನ್ ನೈಟ್ರೋಜನ್ ಆಟಮ್ they are going to overlap with each other to form a ಕಾಂಪೌಂಡ್, ರೆಗ್ಯುಲರ್ ಹೆಕ್ಸಗನ್ ಥರ ಕಾಂಪೌಂಡ್ ಫಾರ್ಮೇಷನ್ ಆಗುತ್ತೆ. ದ ಅನ್ಹೈಬ್ರಿಡೈಸ್ಡ್ ಪಿ ಆರ್ಬಿಟಲ್ ವಿತ್ 1 ಎಲೆಕ್ಟ್ರಾನ್ ಆನ್ ಈಚ್ ಕಾರ್ಬನ್ ಆಟಮ್ ಆ್ಯಂಡ್ ಅನ್ಹೈಬ್ರಿಡೈಸ್ಡ್ ಆರ್ಬಿಟಲ್ ಪ್ರೆಸೆಂಟ್ ಇನ್ ದಿ ಕಾರ್ಬನ್ ಆಟಮ್ ಎಲ್ಲದಕ್ಕೂ ಒಂದೊಂದು ಎಲೆಕ್ಟ್ರಾನ್ ಇದೆ. ಆ ಥರ ನೈಟ್ರೋಜನ್ಗೂ 1 ಎಲೆಕ್ಟ್ರಾನ್ ಇದೆ. ದೇ ಗೋಯಿಂಗ್ ಟು ಓವರ್ಲ್ಯಾಪ್ ಸೈಡ್ ವೇವ್ಸ್ ಓವರ್ಲ್ಯಾಪ್ ಆಗಿ ನನಗೇನಾಗುತ್ತೆ, ಆರೋಮ್ಯಾಟಿಕ್ ಸೆಕ್ಸ್ ಎಬೋವ್ ದಿ ಪ್ಲೇನ್ ಆ್ಯಂಡ್ ಬಿಲೋ ದಿ ಪ್ಲೇನ್ ಬರ್ತಾ ಇದೆ. ಸೊ ಈಗ ಹಕ್ಕಲ್ಸ್ ರೂಲ್ ಹೇಳ್ದಂಗೆ ನನ್ನ ಮಾಲಿಕ್ಯೂಲ್ನ ನಾನು ಸ್ಟೇಬಲ್ ಅಂತ ಕರಿಬೇಕು ಅಥವಾ ನನ್ನ ಮಾಲಿಕ್ಯೂಲ್ನ ಆರೋಮ್ಯಾಟಿಸಿಟಿ ಅಥವಾ ಇಟ್ಸ್ ಆರೋಮ್ಯಾಟಿಕ್ ಅಂತ ಕರಿಬೇಕು ಅಂದರೆ ಫಸ್ಟು ಸೈಕ್ಲಿಕ್ ಆಗಿರಬೇಕು, ಸೈಕ್ಲಿಕ್ ಇನ್ ನೇಚರ್. ಎರಡನೇದು ಇದು ಪ್ಲೇನರ್ ಆಗಿರಬೇಕು, ಪ್ಲೇನರ್ ಆಗಿದೆ ನನ್ನ ಮಾಲಿಕ್ಯೂಲು. ಆ್ಯಂಡ್ ಆಲ್ಸೋ ಇಟ್ ಶುಡ್ ಹ್ಯಾವ್ ಕಂಟಿನ್ಯೂಯಸ್ ಪೈ ಎಲೆಕ್ಟ್ರಾನ್ ಡಿ ಆಗ್ತಾ ಇರಬೇಕು. ಇಲ್ಲಿ ಕಂಟಿನ್ಯೂಸ್ ಆಗಿ ಪೈ ಎಲೆಕ್ಟ್ರಾನ್ಸು ಮೋಷನ್ ಆಗ್ತಾಯಿದೆ, ಮೂವ್ ಆಗ್ತಾ ಇದೆ. ಆ್ಯಂಡ್ ಆಲ್ಸೋ ಇಟ್ ಗೋಯಿಂಗ್ ಟು ಹ್ಯಾವ್ 4n+2 ಪೈ ಎಲೆಕ್ಟ್ರಾನ್ಸ್ ಇದೆ. ದೇರ್ಫೋರ್ ಇಟ್ ಈಸ್ highly in nature. So it can be further stabilized, it can be further explained using the resonance hybrid. So delocalization ಆಗ್ತಾ ಹೋಗುತ್ತೆ. thereby you are going to get a positive charge, negative charge, ortho para meta position ಅಲ್ಲಿ ಬರ್ತಾ ಹೋಗುತ್ತೆ. This is the way I can easily explain the stability and aromaticity of. ಈ ರೀತಿಯಾಗಿ ಈ ವಿಡಿಯೋದಲ್ಲಿ ನಾನು ಆರೋಮ್ಯಾಟಿಸಿಟಿ ವಿತ್ ರೆಸ್ಪೆಕ್ಟ್ ಟು ದಿ 6-membered heterocyclic compound containing nitrogen ಅದನ್ನು ಎಕ್ಸ್ಪ್ಲೈನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಪಿರಿಡಿನ್ ಏನು ಮಾಡ್ತಾ ಇದೆ, ಬಿಕಾಸ್ ಇಟ್ ಗೋಯಿಂಗ್ ಟು ಹ್ಯಾವ್ 3 ಡಬಲ್ ಬಾಂಡ್ಸ್, ಪೈ ಕಾಂಜುಗೇಷನ್ ಇದೆ. ಹಾಗಾಗಿ 6 pi electrons are given by the carbon atoms only. The lone pair of electron present and the nitrogen do not contribute towards the aromaticity of the pyridine.
ನೀವು ಪೈರೋಲ್ಗೆ ಮತ್ತು ಪಿರಿಡೀನ್ಗೆ ಡಿಫ್ರೆನ್ಸ್ನ ನೋಡೋದಾದರೆ ಪಿರಿಡೀನಲ್ಲಿ ಏನಾಗುತ್ತೆ ಅಂತಂದರೆ ನಿಮಗೆ ನೈಟ್ರೋಜನ್ ಇದೆ, ಪೈರೋಲಲ್ಲೂ ನೈಟ್ರೋಜನ್ ಇದೆ. ಪೈರೋಲ್ ಇಸ್ ಎ 5 ಮೆಂಬರ್ಡ್ ರಿಂಗ್, ವೆರಾಸ್ ಪಿರಿಡೀನ್ ಇಸ್ ಎ 6 ಮೆಂಬರ್ಡ್ ರಿಂಗ್. 5 ಮೆಂಬರ್ಡ್ ರಿಂಗಲ್ಲಿ ಇದ್ದಾಗ 2 ಡಬಲ್ ಬಾಂಡ್ ಬರ್ತಾ ಇದೆ. ಸೊ ಓನ್ಲಿ 5 pi ಎಲೆಕ್ಟ್ರಾನ್ಸ್ ಆಗಿದೆ. ಇನ್ನು 2 pi ಎಲೆಕ್ಟ್ರಾನ್ಸ್ ಇಟ್ಸ್ ಗಿವನ್ ಬೈ ದಿ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಪ್ರೆಸೆಂಟ್ ಆನ್ ದಿ ನೈಟ್ರೋಜನ್. ಆದರೆ ಪಿರಿಡೀನ್ಗೆ ಕನ್ಸಿಡರ್ ಮಾಡಿಕೊಂಡ್ರೆ ನಿಮಗೆ 3 ಡಬಲ್ ಬಾಂಡ್ ಇದೆ. ಸೊ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಪ್ರೆಸೆಂಟ್ ಆನ್ ದಿ ನೈಟ್ರೋಜನ್ ಡು ನಾಟ್ ಕಾಂಟ್ರಿಬ್ಯೂಟ್ ಟುವರ್ಡ್ಸ್ ದಿ ಆರೋಮ್ಯಾಟಿಸಿಟಿ. ಅದನ್ನು ನಾನು ಇವತ್ತಿನ ವಿಡಿಯೋದಲ್ಲಿ ಇನ್ ಡೀಟೇಲ್ ಆಗಿ ನಾನು ನಿಮಗೆ ಹೇಳಿದ್ದೀನಿ ಅಂತ ಅನಿಸುತ್ತೆ. ನಿಮ್ಗೆ ಯಾವುದೇ ರೀತಿಯಾದಂಥ ಡೌಟ್ಸ್ ಇತ್ತು ಅಂತಂದರೆ ನೀವು ಏನು ಮಾಡ್ಬೋದು, ಕಾಮೆಂಟ್ ಮಾಡ್ಬೋದು. ಅದೇ ರೀತಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್. ಗುಡ್ ಲಕ್.